ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪುನೀತ್ ಕುಮಾರ್ ಟಿ ಅವಿರೋಧವಾಗಿ ಆಯ್ಕೆ. ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯ ಸೇರಿದಂತೆ ಕುಡಿಯುವ ನೀರು, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಜನಮೆಚ್ಚುವಂತಹ ಕೆಲಸ ಮಾಡುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಗೌರವವನ್ನು ತರುತ್ತೇನೆ. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಹಾತ್ಮ ಗಾಂಧಿ ಕಂಡಂತಹ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಾಕಾರಗೊಳ್ಳಲಿದೆ. ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿ ಸಲಹೆ ಹಾಗೂ ಸೂಚನೆಗಳನ್ನು ಸ್ವೀಕರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಯಲಿಯೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಪುನೀತ್ ಕುಮಾರ್ ಟಿ ತಿಳಿಸಿದರು. ಶಿರಾ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಶುಕ್ರವಾರ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಗ್ರಾಮ ಪಂಚಾಯಿತಿಗೆ ಬರುವಂತಹ ಸಾರ್ವಜನಿಕರಿಗೆ ಪ್ರೀತಿ, ವಿಶ್ವಾಸದಿಂದ ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು. ಪರಸ್ಪರ ಸ್ನೇಹ ಸಂಬಂಧ, ಜನಸ್ನೇಹಿ ಆಡಳಿತಕ್ಕೆ ಮನ್ನಣೆ ಬರೆಯಲಿದೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಯಲಿಯೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಚಂದ್ರಣ್ಣ, ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯರಾದ ಸುಷ್ಮಾ ಮೋಹನ್, ಆಶಾ ಲೋಹಿತ್, ನಾಗವೇಣಿ, ವೆಂಕಟರಾಮು, ಸಿದ್ದಗಂಗಮ್ಮ ಶ್ರೀನಿವಾಸ್, ಮಾಜಿ ಉಪಾಧ್ಯಕ್ಷೆ ಲಕ್ಕಮ್ಮ ಗಂಗಮ್ಮ ಹನುಮಂತರಾಜು, ಶಿವಮ್ಮ ರಾಜಣ್ಣ, ಸದಸ್ಯರಾದ ನವೀನ್, ಸತೀಶ್ ಕುಮಾರ್, ಭಾಗ್ಯಮ್ಮ ರಂಗನಾಥ್, ಪಿಡಿಒ ತುಳಸಿರಾಮು, ಎಸ್ಡಿಎ ವೆಂಕಟರಾಮು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸುನಂದಮ್ಮ, ಸಿದ್ದಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಣ್ಣ, ಈರಗ್ಯಾತಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈರಣ್ಣ, ರಾಮಣ್ಣ, ಮುಖಂಡರಾದ ತಿಮ್ಮಯ್ಯ, ಓಬಳೇಶ್, ಮಂಜು, ನವೀನ್, ರಂಗನಾಥ್, ಕಾಂತರಾಜ್, ಗೌಡಪ್ಪ, ರಾಜಣ್ಣ ಇದ್ದರು. ಚುನಾವಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ತಾಲೂಕು ಚುನಾವಣಾ ಆಯೋಗದಿಂದ ಬಶೀರ್, ಗ್ರಾಮ ಲೆಕ್ಕಾಧಿಕಾರಿ ಶಿವಕುಮಾರ್ ಕಾರ್ಯನಿರ್ವಹಿಸಿದರು. ಯಲಿಯೂರು ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಗೆ ನಮ್ಮ ಸದಸ್ಯರೆಲ್ಲರೂ ಒಗ್ಗೂಡಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಗ್ರಾಮದ ಮುಖಂಡರು, ಸ್ನೇಹಿತರು ಹಾಗೆ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನದಲ್ಲಿ ನಮ್ಮ ಸದಸ್ಯರುಗಳನ್ನ ಸಹಕಾರದೊಂದಿಗೆ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುತ್ತಾ ನಮ್ಮ ಪಂಚಾಯಿತಿ ಯಲಿಯೂರು ಪಂಚಾಯಿತಿಯನ್ನು ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಲು ಇಚ್ಛೆ ಪಡ್ತಾ ಇಷ್ಟು ಮಾತಾಡಕ್ಕೆ ಇದು ಮಾಡ್ತೀನಿ. ನಮ್ಮ ಹೆಸರು ವೆಂಕಟರಾಮು ಅಂತ ಹೇಳ್ಬಿಟ್ಟು, ಇವತ್ತು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು. ಅದರಿಂದ ಇವತ್ತು ಚುನಾವಣೆ ನಡೀತು. ಅವಿರೋಧವಾಗಿ ಆಯ್ಕೆ ಆಗಿರತಕ್ಕಂಥ ನಮ್ಮ ಪುನೀತ್ ಕುಮಾರ್ ಟಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಶುಭಾಶಯನ ತಿಳಿಸ್ತಾ, ನಂದೇನಪ್ಪ ಸಜೆಷನ್ ಅಂತಂದರೆ, ಈಗಾಗಲೇ 4 ವರ್ಷ ಆಗಿದೆ. ಇನ್ನೇನು ಒಂದು 5-6 ತಿಂಗಳು ಇಲ್ಲ ಒಂದು 7-8 ತಿಂಗಳು ಇರ್ಬೋದೋ ಅಷ್ಟು ಅವಧಿಯಲ್ಲಿ. ಹಿಂದೆ ಎಲ್ಲ ಅಧ್ಯಕ್ಷರುಗಳು ಸುಮಾರು 3-4-5 ಜನ ಆಗಿದ್ದಾರೆ. ಅವ್ರದ್ದಿಂತ ಹೆಚ್ಚಿನದಾಗಿ ಕೆಲಸ ಮಾಡಿ ಈ ಗ್ರಾಮ ಪಂಚಾಯತಿಗೆ ಒಳ್ಳೆ ಕೀರ್ತಿ ತಂದು ಕೊಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರದ್ದು ಚುನಾವಣೆ ನಡೀತಾ ಇದೆ. ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಪುನೀತ್ ಕುಮಾರ್ ಎಮ್ಮಿರಳ್ಳಿ ಗೊಲ್ರಟ್ಟಿ. ಈ ಹಿಂದೆನೇ ಆಗ್ಬೇಕಾಯಿತು, ಕಾರಣ ಏನೋ ಅವನ ಇದನ್ನ ಏನೋ ಹಿಂಗೆ ಒಪ್ಪಂದ ಮಾಡ್ಕೊಂಡು ಇವ್ರನ್ನ ಒಬ್ಬರನ್ನ ಯಾರನ್ನೋ ಮಾಡೀವಿ, ಅವರು ಕೈ ಕೊಟ್ಟರು. ವಿನಾಕಾರಣ ತಿರ್ಗಾ ಎಲ್ಲಾರನ್ನೂ ಈ ಲೋಹಿತ್ತು, ನಮ್ಮ ವೆಂಕಟು, ಎಂಥದ್ದು ಸುಷ್ಮಾ ಮೋಹನ್ ಅವರೆಲ್ಲ ಸಹಾಯದಿಂದ, ವೈಟಿ ನವೀನ್ ಮತ್ತು ಸತೀಶ್ ಅವ್ರ ಸಹಾಯದಿಂದ ಇವತ್ತು ಪುನೀತ್ ಕುಮಾರ್ ಅಧ್ಯಕ್ಷ ಆಗ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನಿಲ್ಲ. ಎಲ್ಲ ಈಗ ಅವನು ಅಭಿವೃದ್ಧಿ, ಗ್ರಾಮ ಅಭಿವೃದ್ಧಿ, ಎಲ್ಲ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಅವೆಲ್ಲ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದೇಳಿ ನಾನು ಕೇಳ್ಕೊಂತೀನಿ ಅಷ್ಟೆ. ಇಂದು ಯಲಿಯೂರು ಗ್ರಾಮ ಪಂಚಾಯಿತಿಯ ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಂತಹ ಪುನೀತ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಏನು ಗ್ರಾಮ ಪಂಚಾಯತಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅವರಿಂದ ನಾವು ತುಂಬ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಹಾಗೂ ನಮ್ಮ ಒಂದು
ಅವರ ಮತ್ತು ನಮ್ಮ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕೆಲಸಗಳು ಕೂಡ ಜನರ ಒಂದು ಬಾಗಿಲಿಗೆ ತಲುಪಬೇಕು ಅಂತಂದೇಳಿ ನನ್ನ ಎರಡು ಮಾತು ಹೇಳ್ತಾ, ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ಇವರ ಅಧ್ಯಕ್ಷತೆಯಿಂದ ಒಳ್ಳೆಯದಾಗಲಿ, ಮತ್ತು ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತಾ ಕೆಲಸಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಅಂತಂದೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.